ಹೆಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇದು ಮಂಡೇ ಮಾರ್ನಿಂಗ್ ವ್ಲಾಗು. ಹಾಗೆ ನೋಡ್ತಾ ಇರ್ಬೋದು, ಗಿಡಗಳೆಲ್ಲ ತುಂಬ ಚೆನ್ನಾಗಿ ಚಿಗುರಿದೆ. ಇದು ಸ್ವಲ್ಪ ತುಂಬಾ ಹಾಳಾಗಿಬಿಟ್ಟಿತ್ತು, ಹೋಗುತ್ತೇನೋ ಇದು ಅಂತ ಅಂದ್ಕೊಂಡೆ. ಪರವಾಗಿಲ್ಲ, ಚೆನ್ನಾಗಿ ಬಂದಿದೆ. ನೋಡ್ತಾ ಇರ್ಬೋದು, ಹೊಸ ಎಲೆ ಕೂಡ ಬಂದಿದೆ ಈ ಸೈಡು. ಹಾಗೆ ಮನಿ ಪ್ಲ್ಯಾಂಟ್ ಕೂಡ ತುಂಬಾ ಹಾಳಾಗಿತ್ತು, ಇತ್ತೀಚೆಗೆ ತುಂಬ ಚೆನ್ನಾಗಿ ಬರ್ತಾಯಿದೆ. ಅಂದರೆ ಇದು ಅಮ್ಮ ಮನೇಲಿ ಇತ್ತಲ್ವ, ಸ್ವಲ್ಪ ಪ್ಲೇಸ್ ಚೇಂಜ್ ಆದರೆ ಗಿಡಗಳು ಈ ಥರ ಎಲ್ಲ ಆಗುತ್ತೆ. ಒಂಥರ ಬಾಡೋದಂಗೆ ಆಗಿಬಿಟ್ಟಿದ್ವು ಎರಡು ಗಿಡ. ಇವಾಗ ಒಂಚೂರು ಪರವಾಗಿಲ್ಲ, ಚೆನ್ನಾಗಿ ಬೆಳೀತಾ ಇದೆ. ಹಾಗೆ ಬೆಳಗ್ಗೆ ಎದ್ದು ರಂಗೋಲಿ ಎಲ್ಲ ಹಾಕಿ ಬ್ರೇಕ್ಫಾಸ್ಟ್ಗೆ ದೋಸೆಗೆ ಹಾಕಿದ್ದೆ. ಸೊ ಮಸಾಲೆ ದೋಸೆಗೆ ಅದನ್ನು ಹಾಕ್ತಾಯಿದ್ದೀನಿ ಇವಾಗ. ನನ್ನ ಹಸ್ಬೆಂಡ್ ಆಫೀಸ್ಗೆ ಹೋಗ್ತಾರಲ್ವ, ಸೊ ಹಾಗಾಗಿ ಅವ್ರಿಗೆ ಹಾಕಿಟ್ಬಿಡೋಣ ಅಂತಂದು. ತುಂಬ ಬಿಸಿ ತಿನ್ನಲ್ಲ ಅವರು, ತುಂಬ ಸೆಕೆ ಆಗುತ್ತೆ, ಅರ್ಜೆಂಟಲ್ಲಿ ತಿನ್ನೋಕ್ಕಾಗಲ್ಲ, ನನಗೆ ಹಾಕಿಟ್ಬಿಡು ಅಂತ ಹೇಳ್ತಾರೆ. ಯಾವುದೇ ಬ್ರೇಕ್ಫಾಸ್ಟ್ ಆದರೂ ಇವಾಗ ಇತ್ತೀಚೆಗಂತೂ ಬಿಸಿ ತಿಂತಾನೇ ಇಲ್ಲ. ನಾನು ಬಿಸಿ ತಿನ್ನಲಿ ಅಂತಂದು ಬಿಸಿದು ಹಾಕಿರ್ತೀನಿ, ಅವ್ರಿಗೆ ತಿನ್ನೋಕ್ಕೆ ಆಗಲ್ಲ. ಸೊ ಹಾಗಾಗಿ ಫಸ್ಟೇ ಹಾಕಿಟ್ಬಿಡ್ತಾಯಿದ್ದೀನಿ. ಅವ್ರು ಸ್ನಾನಕ್ಕೆ ಹೋಗಿದ್ದರು, ಹಾಕಿಟ್ಬಿಟ್ರೆ ಬಂದು ತಿಂತಾರೆ ಅಂತಂದು ಮಾಡ್ತಾಯಿದ್ದೀನಿ. ಸೊ ಇದಕ್ಕೆ ನಾನು ಆಲೂಗಡ್ಡೆ ಪಲ್ಯ ಚಟ್ನಿ ಎಲ್ಲ ಮಾಡಿಲ್ಲ, ಯಾಕಂದರೆ ಅವ್ರು ತಿನ್ನೋದೇ ಎರಡು, ಆಮೇಲೆ ಆಲೂಗಡ್ಡೆ ಬೇರೆ ಇರಲಿಲ್ಲ. ಸೊ ಕೋಸಿನ ಪಲ್ಯ ಮಾಡಿದ್ದೆ, ಅದಕ್ಕೇ ಸ್ವಲ್ಪ ಶೇಂಗಾ ಚಟ್ನಿ ಪುಡಿ ಇತ್ತು. ಸೊ ಮೇಲ್ಗಡೆ ಶೇಂಗಾ ಚಟ್ನಿ ಪುಡಿ ಹಾಕಿ ತುಪ್ಪ ಹಾಕಿ ಕೋಸಿನ ಪಲ್ಯಗೆ ತಿಂದ್ವಿ. ತುಂಬಾ ಟೇಸ್ಟಿಯಾಗಿತ್ತು. ಹಾಗೆ ನನ್ನ ಚಾನಲ್ನ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಹಾಗೆ ನಮ್ಮ ಚಾನಲ್ನ, ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡೋದ್ರ ಮೂಲಕ ಸಪೋರ್ಟ್ ಮಾಡಿ. ಹಾಗೆ ನೋಡ್ತಾ ಇರ್ಬೋದು, ಆಯಿಲ್ ಸ್ಪ್ರೇನ ತೊಗೊಂಡಿದ್ನಲ್ಲ, ಅದು ಕೂಡ ತುಂಬಾ ಯೂಸ್ ಆಗ್ತಾಯಿದೆ. ತುಂಬ ಚೆನ್ನಾಗಿ ಸ್ಪ್ರೇ ಆಗುತ್ತೆ ಎಲ್ಲ ಕಡೆ. ನಾವೀಗ ಎಣ್ಣೆ ಹಾಕ್ತೀವಲ್ಲ ಸ್ಪೂನಲ್ಲಿ, ಅದು ಒಂದೇ ಹತ್ತಿರ ಬೀಳುತ್ತೆ. ಬಟ್ ಈ ಸ್ಪ್ರೇಯಿಂದ ಹಾಕಿದರೆ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ. ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಸ್ವಲ್ಪ ಆಯಿಲ್ ಹಾಕಿದೆ, ಜಾಸ್ತಿ ಹಾಕಲಿಲ್ಲ ಆಯಿಲು. ತುಪ್ಪ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ದೋಸೆಗೆ ಅನ್ನೋದಕ್ಕೋಸ್ಕರ. ಹಾಗೆ ನಾನು ಯಾವ ರೀತಿ ದೋಸೆ ಮಾಡ್ತೀನಿ ಅಂತ ನಿಮಗೂ ಬೇಕು, ಹಾಗೆ ಇಂಗ್ರೀಡಿಯೆಂಟ್ ಏನೇನು ಹಾಕ್ತೀನಿ ಅಂತ ತಿಳ್ಕೊಬೇಕು ಅಂತಂದರೆ ಇದಕ್ಕೆ ಮುಂಚೆ ನಾನು ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೆ. ಸೊ ನನ್ನ ಚಾನಲಲ್ಲಿ ವಿಡಿಯೋ ಇದೆ, ಹೋಗಿಬಿಟ್ಟು ನೋಡ್ಬೋದು. ಹಾಗೆ ದೋಸೆಗೆ ಈ ರೀತಿ ತುಪ್ಪ ಹಾಕ್ಕೊಂಬಿಟ್ಟು ಚಟ್ನಿ ಪುಡಿ ಹಾಕ್ಕೊಂಡು ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಯಾವ ಪಲ್ಯನೂ ಬೇಡ, ಚಟ್ನಿನೂ ಬೇಡ ಅಂತ ಅನಿಸುತ್ತೆ. ಹಾಗಾಗಿ ನನ್ನ ಮಗನಿಗೂ ಕೂಡ ಇದೇ ಇಷ್ಟ. ಅವನಿಗೆ ಪಲ್ಯ ಚಟ್ನಿ ಇದ್ರೂ ಕೂಡ ಈ ರೀತಿ ತುಪ್ಪ ಹಾಕ್ಬಿಟ್ಟು ಶೇಂಗಾ ಚಟ್ನಿ ಪುಡಿ ಹಾಕಿದ್ರೆ ಸಖತ್ ಟೇಸ್ಟಿಯಾಗಿರುತ್ತೆ. ಹಾಗಾಗಿ ಅವ್ನು ದೋಸೆ ಮಾಡಿದ ದಿನ ಅಂತೂ ಬರೀ ದೋಸೆನೇ ತಿಂತಾನೆ. ನಾನೇ ಜಾಸ್ತಿ ಕೊಡೋಕ್ಕೆ ಹೋಗಲ್ಲ, ಜಾಸ್ತಿ ಒಳ್ಳೆಯದಲ್ಲ ಇಡೀ ದಿನ ಅದನ್ನೇ ಕೊಡೋದು ಅಂತ. ಬಟ್ ಅವನು ಇಷ್ಟಪಟ್ಟು 2 ಟೈಮ್ಸ್ ಅದನ್ನೇ ತಿಂತಾನೆ. ನೈಟ್ ಮಾತ್ರ ಬೇರೆದು ಕೊಡ್ತೀನಿ ಅವನಿಗೆ ದೋಸೆ ಮಾಡಿದ ದಿನ. ನೋಡ್ತಾ ಇರ್ಬೋದು, ದೋಸೆ ತುಂಬಾ ಗರಿಯಾಗಿ ಕೆಂಪಗೆ ಬಂದಿತ್ತು. ನನ್ನ ಹಸ್ಬೆಂಡ್ಗೂ ಕೂಡ ಬ್ರೇಕ್ಫಾಸ್ಟ್ ಹಾಕಿ ರೆಡಿ ಮಾಡಿಟ್ಟಿದ್ದೆ. ಅದಾದಮೇಲೆ ನಮ್ಮ ಕುಶಲ್ಗೂ ಕೂಡ ಬ್ರೇಕ್ಫಾಸ್ಟ್ ಹಾಕಿಬಿಟ್ಟು ತಿನ್ನಿಸ್ತಾಯಿದ್ದೀನಿ ಅವನಿಗೂ ಕೂಡ. ಹಾಗೆ ಕೆಲವೊಂದು ರೇಷನ್ನ ಬುಕ್ ಮಾಡಿದ್ವಿ. ಹಾಗೆ ನಮ್ಮ ಹಸ್ಬೆಂಡು ರಿಲಯನ್ಸಿಂದನೂ ಕೂಡ ಕೆಲವೊಂದು ಐಟಮ್ನ ತಂದಿದ್ದರು ಮನೆಗೆ ಬೇಕಾಗಿರೋದು. ಹಾಗೆ ನಾನು ಸಾಂಬಾರು ಪುಡಿ ಮಾಡೋದಕ್ಕೆ ಅಂತ ಒಂದಷ್ಟು ಐಟಮ್ಸ್ನ ಬುಕ್ ಮಾಡಿದ್ದೆ, ಅವರು ಕೂಡ ತಂದು ಕೊಟ್ಟೋಗಿದ್ರು. ಯಾವುದನ್ನು ತೆಗೆದಿರಲಿಲ್ಲ, ಹಾಗೆ ಇಟ್ಬಿಟ್ಟಿದ್ದೆ ನೈಟು. ಸೊ ಬೆಳಗ್ಗೆ ಎದ್ದೆಲ್ಲ ತೆಗಿತಾ ಇದ್ದೀನಿ. ಆಲ್ಮೋಸ್ಟ್ ಎಲ್ಲ ಸ್ನ್ಯಾಕ್ಸು, ಚಿಪ್ಸು ಅದೇ ಇದೆ. ಪಾಸ್ತಾ ತಂದಿದ್ದಾರೆ, ನನ್ನ ಮಗಳಿಲ್ಲ, ಪಾಸ್ತಾ ತುಂಬ ಇಷ್ಟ ಅವಳಿಗೆ. ಹಾಗೆ 1-2 ಪ್ಯಾಕೆಟ್ ಮ್ಯಾಗಿ ತೊಗೊಂಬಂದಿದ್ದಾರೆ. ಹಾಗೆ ಬಿಸ್ಕೆಟ್, ಇದು ಓಟ್ಸ್ ಬಿಸ್ಕೆಟು, ನಂಗೆ ಇದೇ ತುಂಬ ಇಷ್ಟ ಆಗುತ್ತೆ. ಹಾಗೆ ನನ್ನ ಮಗನಿಗೂ ಕೂಡ ಇದೇ ಬಿಸ್ಕೆಟೇ ಕೊಡೋದು ನಾನು. ಹಾಗೆ ಟ್ಯಾಂಗ್ ಜ್ಯೂಸ್ ಮಾಡ್ತಾರಲ್ವ, ಅದನ್ನು ತಂದಿದ್ದಾರೆ. ಹಾಗೆ ಪ್ಲೇನ್ ಓಟ್ಸ್ ಹೇಳಿದ್ದೆ ನನ್ನ ಹಸ್ಬೆಂಡ್ಗೆ, ಅವ್ರು ಪ್ಲೇನ್ ಓಟ್ಸ್ ಅವರಿಗೆ ಸಿಗಲಿಲ್ಲ ಅಂತೆ, ಅದಕ್ಕೆ ಮಸಾಲ ಓಟ್ಸೇ ತಂದಿದ್ದಾರೆ. ಹಾಗೆ 1-2 ಬಿಸ್ಕೆಟ್ಗಳು ತಂದಿದ್ದಾರೆ. ನಾನು ಹೇಳ್ತೀನಿ ಚಾಕ್ಲೇಟ್ ಬಿಸ್ಕೆಟ್ ಯಾವುದೋ ತರಬೇಡಿ ಅಂತ. ನಮ್ಮ ಹಸ್ಬೆಂಡ್ ಇವಾಗ ತಿಂದೆ ಮತ್ತೆ ಯಾವಾಗ ತಿಂತಾರೆ ಬಿಡು, ತಿನ್ನಲಿ ಅಂತಂದು ಕೊಡ್ತಾರೆ. ನಾನು ಜಾಸ್ತಿ ಕೊಡಲ್ಲ, ಒಂದು ದಿನಕ್ಕೆ 1 ಸತಿ 2 ದಿನಕ್ಕೆ 1 ಸತಿ ಹಿಂಗೆ ಕೊಟ್ಟಿರ್ತೀನಿ. ತಂದಿರೋದು ಅಷ್ಟೊಂದು ಸತಿ ಹಂಗೆ ವೇಸ್ಟ್ ಆಗಿಬಿಟ್ಟಿರುತ್ತೆ. ನಾನು ಜಾಸ್ತಿ ಬಿಸ್ಕೆಟ್ ಕೊಡೋದೇ ಇಲ್ಲ, ಈ ಥರ ಚಾಕ್ಲೇಟ್ ಹೈಡ್ ಆ್ಯಂಡ್ ಸೀಕ್ ಆ ಥರ ಎಲ್ಲ ಕೊಡೋದೇ ಇಲ್ಲ. ಯಾವಾಗಾದರೂ 1 ಟೈಮ್ ಅಷ್ಟೇ. ಇದು ಬಿಸ್ಕೆಟ್ ತರಿಸಿದ್ನಲ್ಲ ಓಟ್ಸ್ ಬಿಸ್ಕೆಟು, ಅದನ್ನು ಮಾತ್ರ ನಾನು ಯಾವಾಗಾದರೂ ಹಾಲಲ್ಲಿ ಕೊಡ್ತೀನಿ. ಇಲ್ಲ ಅಂತಂದರೆ ಒಂದೊಂದು ಟೈಮ್ ತುಂಬ ಹಠ ಮಾಡ್ತಾಯಿದ್ದಾನೆ ಅಂದಾಗ ಬಿಸ್ಕೆಟನ್ನು ತಂದಿಟ್ಕೊಂಡಿರ್ತೀನಿ ಅಷ್ಟೇ. ಅದಾದಮೇಲೆ ಇದು ಚಾಕೋಸ್ ರಾಗಿದೇನೋ ತಂದಿದ್ದಾರೆ, ಅದು ಒಂದಿಷ್ಟು ತಂದಿದ್ದಾರೆ. ಅದೆಲ್ಲ ಬಾಕ್ಸಿಗೆ ಹಾಕಿ ಎತ್ತಿಡ್ತಾಯಿದ್ದೀನಿ. ನನ್ನ ಮಗಳಿದ್ರೆ ಬೇಗ ಖಾಲಿ ಆಗುತ್ತೆ. ಇವನೇನು ಅಷ್ಟೊಂದೆಲ್ಲ ತಿನ್ನಲ್ಲ, ಸ್ನ್ಯಾಕ್ಸ್ ಎಲ್ಲ ಜಾಸ್ತಿ ಇಷ್ಟ ಇಲ್ಲ, ಬರೀ ಚಿಪ್ಸ್ ಒಂದು ತಿಂತಾನೆ ಅಷ್ಟೇ ಇಷ್ಟಪಟ್ಟು. ಹಾಗೆ ಪಿಕಲ್ ಬೇಕಿತ್ತು ನನಗೆ, ಪಿಕಲ್ ತರಿಸಿದ್ದೆ. ಹಾಗೆ ಹಪ್ಪಳ ಇತ್ತು, ಆದ್ರೂ ಹಪ್ಪಳ ತಂದುಬಿಟ್ಟಿದ್ರು ನನ್ನ ಹಸ್ಬೆಂಡು. ಹಾಗೆ ಬೆಲ್ಲದ ಪುಡಿನೂ ಕೂಡ ತರಿಸಿದ್ದೆ, ಬೆಲ್ಲದ ಪುಡಿ ಖಾಲಿ ಆಗಿತ್ತು. ನಾನು ಮತ್ತು ನಮ್ಮ ಪಾಪು ಇಬ್ಬರು ಕೂಡ ಜಾಸ್ತಿ ಬೆಲ್ಲದ್ದೇ ಕುಡಿಯೋದು. ಸೊ ಹಾಗಾಗಿ ಅವನು ಬೆಲ್ಲದ ಹಾಲೇ ಇಷ್ಟಪಡ್ತಾನೆ, ಸಕ್ಕರೆ ಹಾಕಿದರೆ ಅಷ್ಟೊಂದು ಇಷ್ಟಪಟ್ಟು ಕುಡಿಯಲ್ಲ.
ಹಾಗೆ ಸಾಂಬಾರು ಪುಡಿ ಮಾಡೋಣ ಅಂತಂದು ಇದು ಐಟಮ್ಸ್ ಎಲ್ಲ ತರಿಸಿದ್ದೆ. ಕೆಲವೊಂದಷ್ಟೇ ಖಾಲಿಯಾಗಿತ್ತು ರೇಷನ್ನು. ಅದು ಖಾಲಿಯಾಗಿರೋ ರೇಷನ್ ಅಷ್ಟೇ ತರಿಸಿದ್ದೀನಿ. ಆಯಿಲು, ಬೇಳೆ ಎಲ್ಲ ಹಾಗೆ ಇತ್ತು. ಸೊ ಹಾಗಾಗಿ ಇವನ್ನೆಲ್ಲ ತರಿಸಿದ್ದೀನಿ ಅಷ್ಟೇ. ನಾನು ಜಾಸ್ತಿ ಏನು ತರಿಸಿಲ್ಲ. ಈ ಸಲ ರೇಷನ್ನು ಕಡಿಮೆನೇ ತರಿಸಿರೋದು. ಆದ್ರೂ ಕೂಡ ಈ ಸಾಂಬಾರು ಐಟಮ್ಸ್ ಎಲ್ಲ ಸ್ವಲ್ಪ ಜಾಸ್ತಿ ರೇಟ್ ಅಲ್ವಾ, ಹಾಗಾಗಿ ಅದೇ ಆಲ್ಮೋಸ್ಟ್ 1,500-2,000 ಆಗಿಬಿಟ್ಟಿದೆ. ಜಾಸ್ತಿ ಒಂದು 10-15 ಐಟಮ್ ಅಷ್ಟೇ ಇರೋದು. ಅಕ್ಕಿನೂ ನಾನೇನು ಜಾಸ್ತಿ ತರ್ಸೋಕ್ಕೆ ಹೋಗಲ್ಲ. ಹಾಗೆ ಊರಿಂದ ತಂದು ಕೊಟ್ಟಿದ್ರು ಒಂದು 25 kg ಅದೇ ಇದೆ. ನಾನು ನಾರ್ಮಲ್ ರೈಸ್ ಇಡೋದಾದರೆ ಅದನ್ನೇ ಇಡ್ತೀನಿ. ಈ ಪಲಾವ್ಗೆ, ಟೊಮೊಟೊ ಬಾತು, ಚಿತ್ರಾನ್ನಕ್ಕೆ ಮಾತ್ರ ಇದು ಅಂಗಡಿ ರೈಸ್ ಯೂಸ್ ಮಾಡೋದು. ಆದಮೇಲೆ ಮೆಂತ್ಯ ಕಾಳು ಇದೆಲ್ಲ ಖಾಲಿ ಆಗಿಬಿಟ್ಟಿತ್ತು. ದೋಸೆಗೆ ಅದಕ್ಕೆಲ್ಲ ಬೇಕೇ ಬೇಕಲ್ವಾ. ಸೊ ಹಾಗಾಗಿ ಅದೊಂದಿಷ್ಟು ತರಿಸಿದ್ದೆ. ಕೊತ್ತಂಬರಿ ಕಾಳು 1 kg ತರಿಸಿದ್ದೀನಿ. ಈ ಸಲ 1 kg ಸಾಂಬಾರು ಪುಡಿ ಮಾಡಿಟ್ಬಿಡೋಣ ಅಂತ. ಸ್ವಲ್ಪನೇ ಮಾಡಿದೆ. ಲಾಸ್ಟ್ ಟೈಮ್ 1/4 kgದು 1 ತಿಂಗಳೇನೋ ಅಷ್ಟೇ ಬಂತು. ಸೊ ಮತ್ತೇನು ಹಗಲೆಲ್ಲ ಮಾಡೋದು, ಒಂದು 6-7 ತಿಂಗಳಿಗೆ ಆಗೋ ಅಷ್ಟಾದರೂ ಮಾಡಿಬಿಡೋಣ ಅಂತ 1 kg ತರಿಸಿದ್ದೀನಿ. ಹಾಗೆ ಇದು ಶಾವಿಗೆ ತರಿಸಿದ್ದೀನಿ, ಬ್ಯಾಂಬಿನೋದು. ನಮ್ಗೆ ಜಾಸ್ತಿ ಖರ್ಚಾಗಲ್ಲ, ಶಾವಿಗೆ ಪಾಯಸ ಗೀಸ ಮಾಡೋದಕ್ಕೆ ಇರಲಿ ಅಂತಂದು ತರಿಸಿದ್ದೆ ಅಷ್ಟೇ. ರೇಷನ್ ಏನಾದರೂ ತಂದರೆ ನನ್ನ ಮಗ ಅಲ್ಲೇ ನಿಂತಿರ್ತಾನೆ, ಏನೇನು ತಂದಿದ್ದಾರೆ ಅಂತ ನೋಡ್ಕೊತ. ಅದಕ್ಕೆ ನಾನು ಏನು ಅಂತ ಕೇಳಿದೆ, ಗುರಾಯಿಸ್ತಿದ್ದಾನೆ, ಏನೂ ಕೊಡಲಿಲ್ಲ ಅಂತಂದು. ಎಲ್ಲ ಎತ್ತಿಟ್ಬಿಟ್ನಲ್ವ, ಅದಕ್ಕೆ ಮುಖ ಹೀಗೆ ಮಾಡ್ಕೊಂಡಿದ್ದಾನೆ. ಆಟೋ ತೊಗೊಂಡು ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಅಲ್ಲೇ ನಿಂತಿದ್ದ, ಏನೂ ಕೊಡಲಿಲ್ಲ ಅಂತ ಯೋಚನೆ ಮಾಡ್ಕೊತ. ನಾನು ಬೆಳಗ್ಗೆ ಎದ್ದ ತಕ್ಷಣ ಏನೂ ಕೊಡೋದಿಲ್ಲ ಅವನಿಗೆ. ಸೊ ಉಳಿದಿರೋ ರೇಷನ್ ಎಲ್ಲ ಎತ್ತಿಡ್ತಾ ಇದ್ದೆ. ಕಾಳುಗಳೆಲ್ಲ ಆಲ್ಮೋಸ್ಟ್ ನಾನು ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ. ಯಾಕಂದರೆ ಒಂದು 10 ದಿನವೂ ಆಗಿರಲ್ಲ, ಆಲ್ರೆಡಿ ಹುಳ ಆಗಿಬಿಟ್ಟಿರುತ್ತೆ. ಕಾಫಿ ಪೌಡರ್ ಕೂಡ ನಾವು ಅಲ್ಲಿ ಅಂಗಡಿ ಅವ್ರ ಹತ್ರನೇ ತರಿಸ್ತೀವಿ, ರೇಷನ್ ಕೊಡ್ತಾರಲ್ಲ ಅವರೇ ತಂದು ಕೊಟ್ಟು ಹೋಗ್ತಾರೆ. ಈ ಥರ ಆದರೆ ನಾವು ಎಷ್ಟು ಬೇಕಷ್ಟೇ ಯೂಸ್ ಮಾಡ್ಕೋಬೋದು, ಗಟ್ಟಿ ಆಗೋಲ್ಲ ಕಾಫಿ ಪೌಡರ್. ನಾವು ಬಾಟಲ್ ಏನಾದರೂ ತರಿಸ್ಬಿಟ್ರೆ ಅದು ಓಪನ್ ಮಾಡ್ತಿದ್ದಂಗೆ ಅದು ಟೇಸ್ಟು ಕೂಡ ಇರಲ್ಲ, ಹಾಗೆ ಗಟ್ಟಿ ಆಗ್ತಾ ಬಂದುಬಿಡುತ್ತೆ. ಹಾಗಾಗಿ ನಾನು ಈ ಥರ ಪ್ಯಾಕ್ಗಳನ್ನ ತರಿಸಿಟ್ಕೊಂಡ್ಬಿಟ್ಟಿರ್ತೀನಿ. ಒಂದು ಸಲಕ್ಕೆ 1 ಪ್ಯಾಕ್ ಅಥವಾ 2 ಪ್ಯಾಕ್ ಯೂಸ್ ಮಾಡ್ಕೋಬೋದು. ಹಾಗೆ ಬೇಳೆ ನೋಡ್ತಾರೆ, ಲಾಸ್ಟ್ ಟೈಮ್ ತರಿಸಿದ್ದೆಲ್ಲ ಹಾಗೆ ಇತ್ತು. ಕಡಲೆ ಹಿಟ್ಟು ಇದೆಲ್ಲ ಜಾಸ್ತಿ ಯೂಸೇ ಮಾಡಿಲ್ಲ. ಸಾಂಬಾರು ಕೂಡ ನಾನು ಕಡಿಮೆ ಅಲ್ವಾ ಮಾಡೋದು, ಹಾಗಾಗಿ ಬೇಳೆ ಸ್ವಲ್ಪ ಕಡಿಮೆನೇ ಹೋಗುತ್ತೆ. ಕಾಳಿನ ಪಲ್ಯ ಆ ಥರದ್ದೆಲ್ಲ ಜಾಸ್ತಿ ಮಾಡ್ತೀನಿ. ಅಕ್ಕಿ ನೋಡ್ತಾ ಇರ್ಬೋದು, ಇಷ್ಟೇ ತರಿಸಿರೋದು. ಈ ಒಂದು 15-20 ದಿನಕ್ಕೆ ಸಾಕು. ಮತ್ತು ನೆಕ್ಸ್ಟ್ ಮಂತ್ ಮತ್ತೆ ತರಿಸಿದ್ರೆ ಆಯಿತು. ಇನ್ನೊಂದು ಸ್ವಲ್ಪ ಇತ್ತು ಬೇರೆದು ಅಕ್ಕಿ, ಹಾಗಾಗಿ ಒಂದು 3-4 kg ತರಿಸಿದ್ದೀನಿ ಅಷ್ಟೇ. ಹಾಗೆ ಶೇಂಗಾ ಅಂತೂ ನಮಗೆ ಬೇಕೇ ಬೇಕು. ಶೇಂಗಾ, ಕಡಲೆ ಇದೆಲ್ಲ ಜಾಸ್ತಿ ಸ್ನ್ಯಾಕ್ಸ್ ಮಾಡೋದಕ್ಕಾಗಲಿ, ಪುಡಿ ಮಾಡೋದಕ್ಕೆ ಜಾಸ್ತಿ ನಾನು ಯೂಸ್ ಮಾಡ್ತೀನಲ್ಲ, ಹಾಗಾಗಿ ಈ ಥರ ದೊಡ್ಡ ದೊಡ್ಡ ಡಬ್ಬಗಳಲ್ಲೆಲ್ಲ ಈ ಥರ ಸಾಂಬಾರು ಐಟಮ್ನೆಲ್ಲ ಹಾಕಿಟ್ಟಿದ್ದೀನಿ ಈಗ ಸದ್ಯಕ್ಕೆ. ಯಾಕಂದರೆ ಒಂದೇ ಹತ್ರ ಇದ್ದರೆ ನನಗೆ ಬೇಗ ಬೇಗ ತೊಗೊಂಡು ಮಾಡೋದಕ್ಕೆ ಈಸಿ ಆಗುತ್ತೆ. ಸಾಂಬಾರು ಪೌಡ್ರ್ ಮಾಡುವಾಗ ಎಲ್ಲ ಒಂದೇ ಹತ್ರನೇ ಇಡ್ತೀನಿ ಕೆಲವೊಂದು ರೇಷನ್ನ. ಇನ್ನು ಕೆಲವೊಂದನ್ನು ಸಪ್ರೇಟಾಗಿ ಇನ್ನೊಂದು ಡಬ್ಬ ಇದೆ, ಇದೇ ಥರ ದೊಡ್ಡ ಡಬ್ಬ ಇದೆ, ಅದರಲ್ಲಿ ಹಾಕಿಟ್ಬಿಡ್ತೀನಿ. ಬೇಳೆನೂ ಕೂಡ ಅಷ್ಟೇ, ಎಷ್ಟು ಬೇಕು ಅಷ್ಟೇ ತೆಗೆದ್ಬಿಟ್ಟು ಹೊರಗಡೆ ಇಡ್ತೀನಿ. ಉಳಿದಿದ್ದೆಲ್ಲ ತೆಗೆದು ಬೇರೆ ಕಡೆ ಇಟ್ಬಿಡ್ತೀನಿ. ಹಾಗೆ ಬೆಲ್ಲನೂ ಕೂಡ ಖಾಲಿ ಆಗಿತ್ತಲ್ವ, ಬೆಲ್ಲದ ಪುಡಿನೂ ಕೂಡ ಬಾಕ್ಸಿಗೆ ಹಾಕಿ ಎತ್ತಿಟ್ಕೊತಾ ಇದ್ದೀನಿ. ಸೊ ದೋಸೆಗೆ ಚಟ್ನಿ ಪುಡಿ ಅಂತಂದು ಬೆಳಗ್ಗೆನೇ ಮಾಡಿದ್ದೆ, ಮಾಡಬೇಕು ಅಂತ ಖಾಲಿಯಾಗಿಬಿಟ್ಟಿತ್ತಲ್ವ, ಹಾಗಾಗಿ ಅದನ್ನು ಸ್ವಲ್ಪ ಆರೋದಕ್ಕೆ ಇಟ್ಟಿದ್ದೆ. ಇಲ್ಲ ಅಂತಂದರೆ ಗಂಟು ಆಗಿಬಿಡುತ್ತೆ, ರುಬ್ಬಿದ ತಕ್ಷಣ ಬಾಕ್ಸಿಗೆ ಹಾಕಿಟ್ಬಿಟ್ರೆ. ಅದಕ್ಕೆ ಸ್ವಲ್ಪ ತಣ್ಣಗಾಗಲಿ ಅಂತ ಹಾಗೆ ತಟ್ಟೆನಲ್ಲೇ ಹಾಕಿ ಬಿಟ್ಟಿದ್ದೆ. ಅದಾದಮೇಲೆ ಈಗ ನಾನು ಬಾಟಲ್ಗೆ ಹಾಕಿ ಎತ್ತಿಡ್ತಾ ಇದ್ದೀನಿ. ಜಾಸ್ತಿ ರೊಟ್ಟಿ ಚಪಾತಿ ಮಾಡ್ತೀವಿ, ಹಾಗೆ ಮೊಸರನ್ನಕ್ಕೂ ಕೂಡ ಈ ಕಡಲೆಪುಡಿ ತುಂಬಾ ಟೇಸ್ಟಿಯಾಗಿರುತ್ತೆ. ಯಾವಾಗ ಬೇಕಾದರೂ ಹಾಕ್ಕೊಂಡು ತಿನ್ಬೋದು. ಹಾಗಾಗಿ ಮಾಡಿ ಇಟ್ಬಿಟ್ಟಿರ್ತೀನಿ. ನನ್ನ ಮಕ್ಕಳಿಗೂ ಕೂಡ ತುಂಬಾ ಇಷ್ಟ. ದೋಸೆಗೆ, ಚಪಾತಿಗೆ, ಅನ್ನಕ್ಕೂ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ಬರೀ ತುಪ್ಪ ಹಾಕ್ಕೊಂಡು ಹಾಗೆ ತಿನ್ಬೋದು, ಅಷ್ಟೊಂದು ಟೇಸ್ಟಿಯಾಗಿರುತ್ತೆ. ಅದನ್ನು ಕೂಡ ಈಗೆಲ್ಲ ಎತ್ತಿಟ್ಬಿಟ್ಟು ಎಲ್ಲ ಕ್ಲೀನ್ ಮಾಡಬೇಕು ಕಿಚನ್ನು. ಹಾಗೆ ದೊಡ್ಡ ಉಪ್ಪು ಕೂಡ ಖಾಲಿಯಾಗಿತ್ತಲ್ವ, ಅದನ್ನು ತೊಳೆದ್ಬಿಟ್ಟು ಹಾಗೆ ಡ್ರೈ ಮಾಡೋದಕ್ಕೆ ಇಟ್ಟಿದ್ದೆ. ಉಪ್ಪೇ ಹಾಕಿರಲಿಲ್ಲ. ನಮ್ಮ ಹಸ್ಬೆಂಡ್ ಉಪ್ಪು ಹಾಕಿಡು ಅಂತಾರೆ. ಉಪ್ಪು ಖಾಲಿಯಾಗಿರಬಾರ್ದಂತೆ ಬಾಕ್ಸಲ್ಲಿ. ಸೊ ಹಾಗಾಗಿ ಉಪ್ಪು ಹಾಕಿಡ್ತಾಯಿದ್ದೀನಿ. ಹಾಗೆ ದಿವಾನ್ ಕಾಟ್ಗೆ ಹಾಕೋವಂಥ ಬೆಡ್ಶೀಟ್ಗಳೆಲ್ಲ ವಾಶಿಗೆ ಹಾಕಿದೆ. ಯಾಕಂದರೆ ಅಲ್ಲೇ ಕೂತ್ಕೊಂಡು ತಿಂತಾನೆ ಇವನು. ಎಲ್ಲ ಬೀಳ್ಸೋದಾಗಲಿ ಗಲೀಜು ಮಾಡೋದಾಗಲಿ ಎಲ್ಲ ಮಾಡ್ತಾನೆ. ಅದಕ್ಕೋಸ್ಕರ ಎಲ್ಲ ವಾಶಿಗೆ ಹಾಕಿದ್ದೆ. ಎಲ್ಲ ಒಣಗಾಕೋದಕ್ಕೆ ಅಂತ ಬಂದಿದ್ದೀನಿ. ಈ ಸೈಡ್ ಒಣ ಹಾಕ್ತೀನಿ, ಯಾಕಂತಂದರೆ ಆ ಸೈಡೆಲ್ಲ ಪಾಟೆಲ್ಲ ಇದೆ ಅಲ್ವಾ, ಆ ಕಡೆ ಗ್ರಿಲ್ ಮೇಲೆಲ್ಲ ಹಾಕೋಕ್ಕಾಗಲ್ಲ. ಆಮೇಲೆ ವೆಯ್ಟ್ ಇರೋದೆಲ್ಲ ನಾವು ಸೀಲಿಂಗ್ ಡ್ರೈಯರ್ ಇದೆಲ್ಲ ಅದರಲ್ಲೆಲ್ಲ ಹಾಕಿದ್ರೆ ಸರಿ ಹೋಗೋಲ್ಲ, ಮತ್ತು ಕಿತ್ತೋದ್ರೆ ಕಷ್ಟ. ಇದೆಲ್ಲ ಜಾಸ್ತಿ ವೆಯ್ಟ್ ಆಗುತ್ತೆ ಅಂತಂದು ವೆಯ್ಟ್ ಇರೋದನ್ನು ಮಾತ್ರ ನಾನು ಈ ಸೈಡ್ ಹಾಕ್ತೀನಿ. ತುಂಬ ದೊಡ್ಡದಿರುತ್ತೆ, ಅದು ಸರಿಯೇ ಹೋಗೋಲ್ಲ ಅದರಲ್ಲಿ ಹಾಕೋಕ್ಕೆ.
ಹಾಗಾಗಿ ಗ್ರಿಲ್ಲಲ್ಲಿ ಹಾಕ್ಬಿಟ್ರೆ ಬೇಗನೂ ಡ್ರೈ ಆಗಿಬಿಡುತ್ತೆ. ನನಗೆ ಬಿಸಿಲು ಚೆನ್ನಾಗಿ ಬೀಳುತ್ತೆ ಒಂದು ಸ್ವಲ್ಪ ಈ ಸೈಡು. 1 ಅವರ್ 2 ಅವರ್ ಥರ ಬಿಸಿಲಿರುತ್ತೆ, ತುಂಬ ಇರಲ್ಲ. ಮುಂಚೆ ಆದರೆ ಸಂಜೆ ತನಕನೂ ಬಿಸಿಲಿರೋದು, ಫುಲ್ ಕಾಲಿಡೋಕೆ ಆಗ್ತಿರಲಿಲ್ಲ, ಅಷ್ಟು ಬಿಸಿಲಿರೋದು ಈ ಬಾಲ್ಕನಿಗೆ. ಬಟ್ ಇವಾಗ ಸಣ್ಣ ರೂಟ್ ಚೇಂಜ್ ಆಗಿದೆ ಅಲ್ವಾ, ಹಾಗಾಗಿ ಅಷ್ಟೊಂದು ಬಿಸಿಲಿರಲ್ಲ, ಒಂದು ಮೀಡಿಯಮ್ ಬಿಸಿಲಿರುತ್ತೆ ಅಷ್ಟೇ. ಹಾಗೆ ಡೈನಿಂಗ್ ಟೇಬಲ್ ಸುಮ್ಮನೆ ಇಟ್ಟಿರೋದಷ್ಟೇ, ಅದು ಚೇರೆಲ್ಲ ಹಾಳಾಗಿಬಿಟ್ಟಿದೆ. ಸೊ ಇರಲಿ ಅನ್ನೋದಕ್ಕೋಸ್ಕರ ಚೇಂಜ್ ಮಾಡುವಾಗ ನೋಡೋಣ ಅಂತಂದು ಹಾಗೆ ಇಟ್ಟಿದ್ದೀವಿ. ತುಂಬಾ ದೊಡ್ಡದಾಯ್ತು ಈ ಮನೆಗೆ, ಇದು 4 ಸೀಟರ್ ತೊಗೋಬೇಕು ಅಂತ ಹಾಗೆ ಇಟ್ಟಿದ್ದೀವಿ. ಅದು ಇಟ್ಟಿರೋದು ಇರಲಿ, ದಿನ ಕ್ಲೀನ್ ಮಾಡೋದೇ ಕೆಲಸ ಆಗಿಬಿಟ್ಟಿದೆ. ಅಷ್ಟು ಗಲೀಜು ಅಂದರೆ ಧೂಳು ಜಾಸ್ತಿ ಅಲ್ವಾ, ಇಲ್ಲಿ ಎಲ್ಲ ಕಡೆ ಧೂಳು ಬೀಳ್ತಾನೆ ಇರುತ್ತೆ. ಒಂದಿನ ಒರೆಸಿಲ್ಲ ಅಂತಂದರೆ ಧೂಳು ಎದ್ದೆದ್ದು ಕಾಣಿಸ್ತಾ ಇರುತ್ತೆ. ಹಾಗಾಗಿ ನಾನು ಕ್ಲೀನ್ ಮಾಡಬೇಕು, ಇಲ್ಲ ನನ್ನ ಹಸ್ಬೆಂಡ್ ಅಂತೂ ಡೈಲಿ ಕ್ಲೀನ್ ಮಾಡೇ ಮಾಡ್ತಾರೆ. ಎಲ್ಲ ಕಡೆ ಒರೆಸ್ಕೊಂಡು ಬಂದುಬಿಡ್ತಾರೆ. ಬೆಳಗ್ಗೆ ಎದ್ದ ತಕ್ಷಣ ಡೈಲಿ ಒರೆಸೋದೇ ಕೆಲಸ ಅವ್ರದ್ದು. ಇವತ್ತು ಅವ್ರು ಒರೆಸಿರಲಿಲ್ಲ ಅಂತ ನಾನು ಒರೆಸ್ತಾ ಇದ್ದೀನಿ. ಹಾಗೆ ವಿಂಡೋ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಬಂದೆ. ಬ್ಲೈಂಡ್ಸ್ ಹಾಕೋರು ಬರ್ತಾರಂತೆ, ಸೊ ಹಾಗಾಗಿ ಒಂದು ಸ್ವಲ್ಪ ಕ್ಲೀನ್ ಮಾಡಿಬಿಟ್ರೆ ಆಮೇಲೆ ಮತ್ತೆ ಅದು ಬ್ಲೈಂಡ್ಸ್ ಹಾಕಿದ್ಮೇಲೆ ಕ್ಲೀನ್ ಮಾಡ್ಕೊಳ್ಳೋದಕ್ಕಾಗಲ್ಲ ಧೂಳೆಲ್ಲ. ಅದಕ್ಕೋಸ್ಕರ ಈಗ ಒಂದು ಸಲ ಕ್ಲೀನ್ ಮಾಡಿಬಿಟ್ರೆ ಆಮೇಲೆ ಮತ್ತೆ ಯಾವಾಗ ಟೈಮ್ ಸಿಗುತ್ತೆ ಅವಾಗ ಕ್ಲೀನ್ ಮಾಡ್ಕೋಬೋದು ಅಂತ ಅನ್ನೋದಕ್ಕೋಸ್ಕರ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ತುಂಬಾ ಗಲೀಜು, ಯಾಕಂದರೆ ಇಲ್ಲೆಲ್ಲ ಕನ್ಸ್ಟ್ರಕ್ಷನ್ ಇನ್ನೂ ಆಗ್ತಾನೇ ಇದೆ. ಒಂದೊಂದು ಮನೆಗಳಲ್ಲೆಲ್ಲ ವುಡ್ ವರ್ಕ್ ಎಲ್ಲ ನಡೀತಾ ಇರುತ್ತಲ್ವ. ಈ ವಿಂಡೋ ಯಾವಾಗಲೂ ಓಪನ್ ಇರುತ್ತೆ, ಹಾಗಾಗಿ ಆ ವಿಂಡೋಯಿಂದ ಎಲ್ಲ ಬಂದುಬಿಟ್ಟು ಇಲ್ಲೆಲ್ಲ ಗಲೀಜು ಸ್ಲೈಡಿಂಗಲ್ಲಿ ಮಧ್ಯದಲ್ಲಿ ಇರುತ್ತಲ್ವ, ಅಲ್ಲೆಲ್ಲ ಗಲೀಜು ಬಂದು ಕೂತ್ಕೊಂಡ್ಬಿಡುತ್ತೆ. ಸೊ ಎಲ್ಲ ಗ್ರಿಲ್ಲು ಎಲ್ಲ ಕ್ಲೀನಾಗಿ ಒರೆಸ್ತೀನಿ. ಹಾಗೆ ಹಿಂದ್ಗಡೆ ಒರೆಸೋದಕ್ಕಾಗಲ್ಲ, ಜಸ್ಟ್ ಅಲ್ಲಿ ಸ್ಲೈಡಿಂಗಲ್ಲಿ ಇದೇನಿರುತ್ತೋ ಅದಷ್ಟೇ ಒರೆಸ್ಕೊಳ್ಳೋದಕ್ಕಾಗುತ್ತೆ. ಹಿಂದ್ಗಡೆ ಡೋರೆಲ್ಲ ಮುಟ್ಟೋದಕ್ಕೆ ಆಗಲ್ಲ, ಸಿಗೋದೇ ಇಲ್ಲ ನಮಗೆ ಕ್ಲೀನಾಗಿ ಒರೆಸೋದಕ್ಕೆ. ಇದು ಸ್ಲೈಡಿಂಗ್ ಡೋರ್ದೆಲ್ಲ ನೆಟ್ಟಿರುತ್ತಲ್ವ, ಅದನ್ನಷ್ಟೇ ಒಂಚೂರು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನೋಡ್ತಾರೆ ಮೊನ್ನೆ ಯುಗಾದಿಗಿನ್ನೂ ಕ್ಲೀನ್ ಮಾಡಿರೋದು, ಮತ್ತು ಆಲ್ರೆಡಿ ಇಷ್ಟೊಂದು ಗಲೀಜಾಗಿಬಿಟ್ಟಿದೆ. ಯಾವಾಗಲೂ ಒರೆಸ್ಕೊತಾನೆ ಇರಬೇಕು ಅಂತ ಅಂದ್ಕೊತೀನಿ, ಬಟ್ ಟೈಮೇ ಸಿಗೋಲ್ಲ. ಏನೇನು ಏನು ಕಾಣುತ್ತೋ ಅದಷ್ಟೇ. ಈ ರೂಮ್ಗೆ ಜಾಸ್ತಿ ಬರೋದು ಇಲ್ಲ ನಾವು. ಹಾಗೆ ಮತ್ತೆ ಸಂಜೆಯಿಂದ ನಾನು ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಡ್ರೈ ಫ್ರೂಟ್ಸ್ ಲಡ್ಡು ಮಾಡೋಣ ಅಂತ ಅಂದ್ಕೊಂಡು ಇಲ್ಲಿ ಕೊಬ್ಬರಿನ ತುರಿತಾ ಇದ್ದೀನಿ. ಒಣ ಕೊಬ್ಬರಿನ 1 ಕೊಬ್ಬರಿ ತೊಗೊಂಡಿದ್ದೀನಿ, ಅದನ್ನು ನೀಟಾಗಿ ತುರ್ಕೊತಾ ಇದ್ದೀನಿ. ಚಿಕ್ಕದಾಗಿರುವಂತಹ ಹೋಲಲ್ಲೇ ತುರ್ಕೊತಾ ಇರೋದು. ತುಂಬ ದೊಡ್ಡದಾಗಿರೋದಿನ್ನು ಅಷ್ಟು ಚೆನ್ನಾಗಿ ಆಗಲ್ಲ, ಅದಕ್ಕೋಸ್ಕರ ಸಣ್ಣದಾಗಿದ್ದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಕೊಬ್ಬರಿ ಎಲ್ಲ ತುರ್ಕೊಂಡ್ಮೇಲೆ ಇಲ್ಲಿ ಡೇಟ್ಸ್ನ ತೊಗೊಂಡಿದ್ದೀನಿ ನಾನು. ಅದರದ್ದು ಮಧ್ಯದಲ್ಲಿ ಬೀಜ ಇರುತ್ತಲ್ವ, ಆ ಬೀಜ ಎಲ್ಲ ತೆಗೆದುಬಿಟ್ಟು ಈ ರೀತಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಒಂದು ಬೌಲ್ಗೆ. ತುಂಬಾ ಹೆಲ್ದಿಯಾಗಿರುತ್ತೆ. ಸೊಂಟ ನೋವು, ಕೈಕಾಲು ನೋವು ಏನೇ ಇದ್ದರೂ, ರಕ್ತಹೀನತೆ ಏನೇ ಇದ್ದರೂ ಕೂಡ ಇದನ್ನು ತಿಂದರೆ ಸಾಕು, ತುಂಬಾ ಶಕ್ತಿ ಬಂದಂಗೆ ಆಗುತ್ತೆ. ಅದಕ್ಕೋಸ್ಕರ ಈ ಥರ ಒಂದು ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ನನಗೂ ತುಂಬಾ ಸುಸ್ತಾದಂಗೆ ಆಗ್ತಾ ಇರುತ್ತೆ. ಹಾಗೆ ಇತ್ತು ತಿನ್ನೋದಕ್ಕೆ ಅಂತ ತಂದಿರೋದು, ತಿನ್ನೋಕ್ಕೆ ಟೈಮೇ ಆಗೋಲ್ಲ. ಅಟ್ಲೀಸ್ಟ್ ಈ ಥರ ಒಂದು ಲಡ್ಡು ಥರ ಮಾಡಿಕೊಂಡ್ರೆ ಯಾವಾಗಾದರೂ ಒಂದೊಂದು ಟೈಮ್ ಕಣ್ಣಿಗೆ ಕಾಣಿಸುತ್ತೆ, ತಿಂದರೆ ಆಗುತ್ತೆ ಅಂತಂದು ಹಾಗೆ ಮಾಡ್ಕೊತಾ ಇದ್ದೀನಿ. ಖರ್ಜೂರ ಎಲ್ಲ ಬೀಜ ತೆಗೆದು ಒಂದು ಕಡೆ ಇಟ್ಟಿದ್ದೀನಿ. ಇದಾದಮೇಲೆ ಬಾದಾಮಿನ ತೊಗೊಂಡಿದ್ದೀನಿ, ಒಂದು 100 ಗ್ರಾಮ್ ಬಾದಾಮಿ ಅಂತ ಹೇಳ್ಬೋದು. ಅದಾದಮೇಲೆ ಗೋಡಂಬಿನೂ ಕೂಡ ನಾನು ತೊಗೊಂಡಿದ್ದೀನಿ, ಅದನ್ನೆಲ್ಲ ಹೆಚ್ಚಿ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಪಿಸ್ತಾನು ಕೂಡ ನಾನು ತೊಗೊಂಡಿದ್ದೀನಿ, ಒಂದು 50 ಗ್ರಾಮ್ ಅಷ್ಟೇ ತೊಗೊಂಡಿರೋದು, ಪಿಸ್ತಾ ಜಾಸ್ತಿ ತೊಗೊಂಡಿಲ್ಲ. ಅದಾದಮೇಲೆ ನೀವು ವಾಟರ್ ಮೆಲನ್ ಸೀಡ್ಸು, ಪಂಪ್ಕಿನ್ ಸೀಡ್ಸ್ ಏನೇನಿರುತ್ತೋ ಅದನ್ನು ಕೂಡ ನೀವು ಆ್ಯಡ್ ಮಾಡ್ಕೋಬೋದು. ಹಾಗೆ ಪ್ಯಾನ್ ಬಿಸಿ ಮಾಡೋದಕ್ಕಿಟ್ಟು 1 ಸ್ಪೂನ್ ತುಪ್ಪ ಹಾಕಿದ್ದೀನಿ. ಈಗ ಫಸ್ಟು ಡ್ರೈ ಫ್ರೂಟ್ಸ್ನೆಲ್ಲ ಹುರ್ಕೊತಾ ಇದ್ದೀನಿ. ಬಾದಾಮಿ ಮತ್ತು ಪಿಸ್ತಾ, ಗೋಡಂಬಿ ಇದು 3 ಕೂಡ ನಾನು ಹಾಕಿಬಿಟ್ಟು ಒಂದು 3-4 ನಿಮಿಷ ಚೆನ್ನಾಗಿ ರೋಸ್ಟ್ ಆಗಬೇಕು, ಕ್ರಿಸ್ಪಿ ಆಗಬೇಕು ಅದು ಡ್ರೈ ಫ್ರೂಟ್ಸ್ ಎಲ್ಲ. ಅಲ್ಲಿ ತನಕ ನಾನು ನೀಟಾಗಿ ಹುರ್ಕೊತಾ ಇದ್ದೀನಿ. ಕಲರ್ ಕೂಡ ಚೇಂಜ್ ಆಗುತ್ತೆ, ನಿಮಗೆ ಗೊತ್ತಾಗುತ್ತೆ ಅದು ಫ್ರೈ ಆಗಿದೆ ಅಂತ. ಫ್ರೈ ಆದಮೇಲೆ ಅದನ್ನು ತೆಗೆದುಬಿಟ್ಟು ನಾನು ಮತ್ತೆ 1 ಸ್ಪೂನ್ ತುಪ್ಪನ ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ ಒಣ ದ್ರಾಕ್ಷಿನ ಹಾಕ್ಬಿಟ್ಟು ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅದನ್ನು ಕೂಡ ಹುರಿದು ತೆಕ್ಕೊತಾ ಇದ್ದೀನಿ ಇವಾಗ ನಾನು. ಅದಾದಮೇಲೆ ಮತ್ತೆ 1 ಸ್ಪೂನ್ ತುಪ್ಪನ ಹಾಕಿಬಿಟ್ಟು ನಾನಿಲ್ಲಿ ಅಂಟನ್ನು ಹಾಕ್ತಾಯಿದ್ದೀನಿ. ಅಂಟು ಅಂಗಡಿಯಲ್ಲೆಲ್ಲ ಸಿಗುತ್ತೆ, ನೀವು ಕೇಳ್ಬೋದು, ಕೇಳಿದ್ರೆ ಕೊಡ್ತಾರೆ. ನೋಡಿ ಈ ರೀತಿ ಹುರ್ಕೊತಾ ಇದ್ದೀನಿ. ಅದು ಹುರಿದ್ಮೇಲೆ ಮಂಡಕ್ಕಿ ಥರ ಕ್ರಿಸ್ಪಿ ಆಗುತ್ತೆ, ಆವಾಗ ನಿಮಗೆ ಗೊತ್ತಾಗುತ್ತೆ ಅದು ಚೆನ್ನಾಗಿ ಹುರಿದಿದೆ ಅಂತ. ಇಲ್ಲ ಅಂತಂದರೆ ಗಟ್ಟಿ ಇರುತ್ತೆ, ನೀಟಾಗಿ ಹುರಿಲಿಲ್ಲ ಅಂತಂದರೆ. ಇದನ್ನು ಕೂಡ ನಾನು ಹುರ್ಕೊಂಡು ತೆಗಿತಾ ಇದ್ದೀನಿ. ಅದಾದಮೇಲೆ ನಾನಿಲ್ಲಿ ಒಣ ಕೊಬ್ಬರಿನ ತುರ್ಕೊಂಡಿದ್ನಲ್ವ, ಅದನ್ನು ಹಾಕ್ಕೊಂಬಿಟ್ಟು 2 ಚಮಚ ಗಸಗಸೆ, 2-3 ಚಮಚ ಬಿಳಿ ಎಳ್ಳನ್ನು ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತೀನಿ. ಚಟಪಟ ಅಂತ ಸೌಂಡ್ ಬರಬೇಕು, ಅಲ್ಲಿ ತನಕನೂ ಫ್ರೈ ಮಾಡಿದ್ಮೇಲೆ ನಾನು ಅದನ್ನು ತೆಗಿಬೇಕಾಗುತ್ತೆ. ಇಲ್ಲ ಅಂತಂದರೆ ಅದು ಗಸಗಸೆದು ಹಸಿ ವಾಸನೆ ಹಾಗೆ ಉಳಿಯುತ್ತೆ. ಎಳ್ಳಿಂದು ಕೂಡ ಚೆನ್ನಾಗಿ ಫ್ರೈ ಆದರೆ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ.
ಅದಾದಮೇಲೆ ನಾನಿಲ್ಲಿ ಬಿಡಿಸಿಟ್ಕೊಂಡಿರುವಂತಹ ಖರ್ಜೂರ, ಹಸಿ ಖರ್ಜೂರ ಅಂತ ಹೇಳ್ತಾರೆ, ಮತ್ತು ಒಣ ಖರ್ಜೂರ ತೊಗೊಂಡ್ರೆ ಅದು ಸ್ಮ್ಯಾಶ್ ಆಗೋಲ್ಲ. ಹಸಿ ಖರ್ಜೂರ ಸಿಗುತ್ತೆ ನೋಡಿ, ಲಯನ್ ಡೇಟ್ಸ್ ಆ ಥರ ಎಲ್ಲ ಸಿಗುತ್ತೆ, ಅದನ್ನು ನೀವು ಬೇಕಿದ್ರೆ ತೊಗೋಬೋದು. ಒಂದು 3-4 ನಿಮಿಷ ಚೆನ್ನಾಗಿ ಈ ರೀತಿ ತುಪ್ಪದಲ್ಲಿ ಈ ರೀತಿ ಫ್ರೈ ಮಾಡಬೇಕು. ಅದು ಆಟೋಮೆಟಿಕ್ಕಾಗಿ ಸ್ಮ್ಯಾಶ್ ಆಗುತ್ತೆ. ನೀವೇನು ರುಬ್ಕೋಬೇಕು ಅನ್ನೋದೇನೂ ಇಲ್ಲ, ಅದು ಫ್ರೈ ಮಾಡ್ತಾನೆ ಸ್ಮ್ಯಾಶ್ ಆಗುತ್ತೆ. ಅದಾದಮೇಲೆ ಎಲ್ಲ ಇಂಗ್ರೀಡಿಯೆಂಟ್ ಎಲ್ಲ ಹುರ್ಕೊಂಡು ಇಟ್ಕೊಂಡಿರ್ತೀವಲ್ವ, ಅದಕ್ಕೆ ಇದನ್ನು ಮಿಕ್ಸ್ ಮಾಡಬೇಕಾಗುತ್ತೆ. ಸ್ವಲ್ಪ ಬಿಸಿ ಇರುತ್ತೆ, ಒಂದು ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಆಮೇಲೆ ಮಿಕ್ಸ್ ಮಾಡಬೇಕಾಗುತ್ತೆ. ಇಲ್ಲಾಂತಂದರೆ ಕೈಯೆಲ್ಲ ಸುಟ್ಟೋಗ್ಬಿಡುತ್ತೆ, ಬೇಗ ತಣ್ಣಗೆ ಆಗೋದಿಲ್ಲ ಖರ್ಜೂರ. ಹಾಗೆ ಕೈಗೆ ಸ್ವಲ್ಪ ತುಪ್ಪ ಹಚ್ಕೊಂಡ್ಬಿಟ್ಟು ಅದನ್ನು ಉಂಡೆ ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡಬೇಕು. ಅದು ಖರ್ಜೂರ ಜೊತೆಗಿನ ಉಂಡೆ ಕಟ್ಟಿದ್ರೆ ಮಾತ್ರ ಅದು ಉಂಡೆ ಆಗುತ್ತೆ. ನೀವು ಬರೀ ಡ್ರೈ ಫ್ರೂಟ್ಸ್ ಅಷ್ಟೇ ಕಟ್ಟಿದ್ರೆ ಉಂಡೆ ಆಗೋಲ್ಲ. ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಅದಕ್ಕೋಸ್ಕರ ಖರ್ಜೂರ ಮತ್ತು ಡ್ರೈ ಫ್ರೂಟ್ಸ್ ಎರಡೂ ನೀಟಾಗಿ ಮಿಕ್ಸ್ ಆಗಬೇಕು. ಈ ರೀತಿ ಉಂಡೆ ಮಾಡಿಬಿಟ್ಟು ನಿಮ್ಗೆ ಯಾವ ಶೇಪ್ ಬೇಕೋ, ಎಷ್ಟು ದೊಡ್ಡದಾಗಿ ಬೇಕೋ ಅಷ್ಟು ದೊಡ್ಡದಾಗಿ ನೀವು ಉಂಡೆನ ಕಟ್ಕೋಬೋದು. ಇದೇ ರೀತಿಯೇ ನಾನು ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಡ್ರೈ ಫ್ರೂಟ್ಸ್ ಉಂಡೆ ರೆಡಿ ಆಯಿತು. ಈಗ ನಾನಿಲ್ಲಿ ಬೆಲ್ಲನ ಹಾಕಿದ್ದೀನಿ. ಒಂದು 3-4 ಟೇಬಲ್ ಸ್ಪೂನಷ್ಟು ಬೆಲ್ಲ ಹಾಕಿ ಅದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ಅದನ್ನು ಪಾಕ ಬರೋ ಥರ ಕುದಿಸ್ತಾ ಇದ್ದೀನಿ. ಚೆನ್ನಾಗಿ ಪಾಕ ಬರಬೇಕು, ಒಂದೆಳೆ ಪಾಕ ಬರಬೇಕು, ಅಲ್ಲಿ ತನಕ ಚೆನ್ನಾಗಿ ಕುದಿಸ್ಬೇಕು. ಅದಾದಮೇಲೆ ನಾನು ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ಉಳಿದಿತ್ತು, ಅದಕ್ಕೋಸ್ಕರ ನಾನು ಇದನ್ನು ಡ್ರೈ ಫ್ರೂಟ್ಸ್ ಬರ್ಫಿ ಮಾಡ್ತಾಯಿದ್ದೀನಿ, ಅಂದರೆ ಚಿಕ್ಕಿ ಥರ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಇದು ಕೂಡ ಹೆಲ್ತಿಗೆ ತುಂಬಾ ಒಳ್ಳೆಯದು. ಅದಕ್ಕೆ ಬೆಲ್ಲ ಹಾಕಿರಲ್ಲ, ಇದಕ್ಕೆ ಬೆಲ್ಲ ಹಾಕಿ ನಾವು ಚಿಕ್ಕಿನ ಮಾಡ್ತಾಯಿದ್ದೀವಿ. ನೋಡ್ತಾ ಇರ್ಬೋದು, ಸೇಮ್ ಚಿಕ್ಕಿ ಥರನೇ ಕಾಣ್ತಾ ಇದೆ. ಕಲರ್ ಕೂಡ ತುಂಬಾ ಚೆನ್ನಾಗಿದೆ. ಬೆಲ್ಲ ಹಾಕಿರೋದ್ರಿಂದ ಸ್ವಲ್ಪ ಡಾರ್ಕ್ ಕಲರ್ ಕಾಣ್ತಾ ಇದೆ ಅಷ್ಟೇ. ಅದು ಖರ್ಜೂರ ಸ್ವಲ್ಪ ಆಗಿಬಿಡ್ತು, ಹಾಗಾಗಿ ಇದೆಲ್ಲ ಹಿಡಿಲಿಲ್ಲ. ಹಾಗಾಗಿ ಲಾಸ್ಟಿಗೆ ಉಳಿದಿರುವಂತಹ ಡ್ರೈ ಫ್ರೂಟ್ಸಲ್ಲಿ ನಾನು ಈ ರೀತಿ ಡ್ರೈ ಫ್ರೂಟ್ಸ್ ಚಿಕ್ಕಿನ ಮಾಡಿದ್ದೀನಿ. ಸ್ವಲ್ಪ ತಣ್ಣಗಾದಮೇಲೆ ನಾನು ಈ ರೀತಿ ಕಟ್ ಮಾಡಿ ಇಡ್ತಾಯಿದ್ದೀನಿ. ಮತ್ತು ಪೂರ್ತಿ ಗಟ್ಟಿ ಆದಮೇಲೆ ಅದು ಕಟ್ ಮಾಡೋದಕ್ಕೆ ಆಗೋದಿಲ್ಲ, ಅದಕ್ಕೆ ಸ್ವಲ್ಪ ತಣ್ಣಗಾದ್ಮೇಲೆ ಕಟ್ ಮಾಡಿ ಹಾಕಿದ್ದೀನಿ. ನೋಡ್ತಾ ಇರ್ಬೋದು, ಈ ಕಡೆ ಡ್ರೈ ಫ್ರೂಟ್ಸ್ ಲಡ್ಡು ಕೂಡ ರೆಡಿ ಆಗಿದೆ. ಈ ಕಡೆ ಡ್ರೈ ಫ್ರೂಟ್ಸ್ ಚಿಕ್ಕಿ ಅಂತಲೂ ಹೇಳ್ಬೋದು, ಬರ್ಫಿ ಅಂತಲೂ ಹೇಳ್ಬೋದು, ಅಥವಾ ಸ್ನಿಕ್ಕರ್ಸ್ ಥರ, ಇದೊಂಥರ ಸ್ನಿಕ್ಕರ್ಸ್ ಥರ ಟೇಸ್ಟ್ ಕೊಡ್ತಾಯಿತ್ತು. ಡ್ರೈ ಫ್ರೂಟ್ಸ್ ಸ್ನಿಕ್ಕರ್ಸ್ ಅಂತಲೂ ಹೇಳ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದೇ ಇದರಲ್ಲಿ 2 ಥರ ನೀವು ಮಾಡ್ಕೊಂಡು ತಿನ್ಬೋದು, ಸಖತ್ತಾಗಿರುತ್ತೆ. ನೀವು ಮಾಡ್ಕೊಂಡು ತಿನ್ನಿ. ಹಾಗೆ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಯಾರನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ.